ಜಾತಿ ಗಣತಿಯ ವಿಚಾರ ರಾಜ್ಯದಲ್ಲೀಗ ಹೊಸ ಕಿಚ್ಚನ್ನು ಹೊತ್ತಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಕೂಡ ಮಾತನಾಡ್ತಾ ಇದ್ದಾರೆ. ಜಾತಿ ಗಣತಿ ವರದಿಯ ವಿರುದ್ಧ ಶ್ರೀಶೈಲ ಜಗದ್ಗುರುಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವುದೇ ಆಧಾರವಿಲ್ಲದ, ಗೊತ್ತು ಗುರಿ ಇಲ್ಲದ ಜಾತಿ ಗಣತಿ ಇದು ಅಂತೇಳಿ ಲೇವಡಿಯಾಡಿದ್ದಾರೆ. ಜಾತಿ ಗಣತಿ ಪ್ರಾಮಾಣಿಕತೆಯಿಂದ ಕೂಡಿಲ್ಲ. ಮನೆ ಮನೆಗೆ ತೆರಳಿ ಜಾತಿ ಗಣತಿಯನ್ನು ಮಾಡುವಂತಹ ಕೆಲಸ ಆಗಿಲ್ಲ. ಸರ್ಕಾರ ಜಾತಿ ಗಣತಿಯನ್ನು ಜಾರಿ ಮಾಡಿದರೆ ಕೈ ಸುಟ್ಟುಕೊಳ್ಳುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಶ್ರೀಶೈಲ ಜಗದ್ಗುರುಗಳು ಎಚ್ಚರಿಕೆಯ ಸಂದೇಶವನ್ನು ಜಾತಿ ಗಣತಿಯ ವಿಚಾರಕ್ಕೆ ಪಾಸ್ ಮಾಡಿದ್ದು ಹೀಗೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ತಯಾರಿಸಲ್ಪಟ್ಟಿರುವಂತಹ ವರದಿಯನ್ನು, ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಲಿಕ್ಕೆ ಮುಂದಾಗಿರುವಂತಹ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ವಸ್ತುತಃ ಈ ಜಾತಿ ಗಣತಿ ಪ್ರಾಮಾಣಿಕತೆಯಿಂದ ಕೂಡಿಲ್ಲ ಮತ್ತು ಅವೈಜ್ಞಾನಿಕವಾಗಿರುವಂಥ ವರದಿಯಾಗಿದೆ. ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡದೆ ಯಾವ ಆಧಾರವನ್ನು ಇಟ್ಕೊಂಡು ವರದಿ ತಯಾರು ಮಾಡಿದ್ದಾರೋ ಏನೋ, ಯಾವುದೂ ಗೊತ್ತಿಲ್ಲ ಗುರಿಯಿಲ್ಲ ಅನ್ನೋ ರೀತಿಯಲ್ಲಿ ಈ ವರದಿ ತಯಾರಾಗಿದೆ ಅನ್ನುವಂತಹ ಮಾತುಗಳು ಎಲ್ಲ ಕಡೆಗೂ ಕೇಳಿ ಬರ್ತಾ ಇದ್ದಾವೆ.